ಸೂರಿ, ನಿನ್ ಮುಖ ನೋಡ್ತಾ ಇದ್ರೆ ನನಗೊಂದು ಅಸಹ್ಯದ ಜೋಕ್ ನೆನಪಾಗುತ್ತೆ, ಹೇಳ್ತೀನಿ ಕೇಳು. ಮಜಾ ಇದೆ. ಅಕ್ಬರ್ ಬೀರ್ಬಲ್ ಗೊತ್ತಲ್ಲ, ಅವರಿಬ್ಬರಿಗೂ ಒಂದಿನ ಜಗಳ ಆಗಿ ಅಕ್ಬರ್ ಬೀರ್ಬಲ್ಗೆ ಬೈದು ಆಸ್ಥಾನಕ್ಕೆ ಬರಬೇಡ ಅಂತ ಹೇಳಿ ಕಳಿಸ್ಬಿಟ್ನಂತೆ. ಇದೇ ಟೈಮ್ನ ಕಾಯ್ತಾ ಇದ್ದ ಪಕ್ಕದ ರಾಜ್ಯದವರು ಅಕ್ಬರ್ಗೆ ಅವಮಾನ ಮಾಡಬೇಕು ಅಂತ ಪ್ಲಾನ್ ಮಾಡಿ ಒಬ್ಬ ಅದ್ಭುತವಾದ ಗಾಯಕನ್ನ ಅಕ್ಬರ್ ಆಸ್ಥಾನಕ್ಕೆ ಕಳಿಸ್ತಾರೆ. ಅವನು ಬಂದು ಅಕ್ಬರ್ನ ಹಾಡಿ ಹೊಗಳಿ ಸಿಕ್ಕಾಪಟ್ಟೆ ಖುಷಿ ಪಡಿಸ್ತಾನೆ. ಸಂಗೀತ ಪ್ರೇಮಿಯಾಗಿದ್ದ ಅಕ್ಬರ್ ಮಾಮೂಲಿ ರೀತಿ ಏನು ಬೇಕು ನಿನಗೆ ಅಂತ ಕೇಳ್ತಾನೆ. ಅದೇ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ ಸಿಂಗರ್ರು ಕೆಣಕೋ ರೀತಿ ಏನು ಕೇಳಿದ್ರು ಕೊಡ್ತೀರಾ ಅಂತ ಕೇಳ್ತಾನೆ. ಆ ಮಾತು ಕೇಳಿಸ್ಕೊಂಡ ಅಕ್ಬರ್ ಕೋಪದಲ್ಲಿ ನೀನು ಏನು ಕೇಳಿದ್ರು ಕೊಡ್ತೀನಿ, ಬೇಡ್ಕೋ ಅಂತ ಮಾತು ಕೊಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ. ಆಗ ಸಿಂಗರ್ರು ಅಕ್ಬರ್ ಹತ್ರ, ಮಹಾರಾಜ್ರೆ, ನಾನು ನಿಮ್ಮ ಸಿಂಹಾಸನದ ಮೇಲೆ ಕಕ್ಕಸ್ಗೆ ಹೋಗಬೇಕು, ಇದೇ ನಾನು ನಿಮ್ಮ ಹತ್ರ ಕೇಳ್ತಿರೋ ಬೇಡಿಕೆ ಮಹಾಸ್ವಾಮಿ ಅಂತ ಹೇಳ್ತಾನೆ. ರೇವಂತ್ ಹೇಳ್ತಾ ಇದ್ದ ಕಥೆಯನ್ನ ಆಸಕ್ತಿಯಿಂದ ಕೇಳ್ತಿದ್ದ ವೈಶಾಲಿ, ಥೋ ಇದು ಅಡಲ್ಟ್ ತಿಂಗೋ ಅಂತ ಕಿವಿ ಮುಚ್ಕೋತಾಳೆ. ಇರೇ, ಮುಂದೆ ಕೇಳೆ, ಮಜಾ ಇದೆ. ಅಕ್ಬರ್ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಮಾತು ಬೇರೆ ಕೊಟ್ಬಿಟ್ಟ. ಈಗ ವಿಧಿ ಇಲ್ಲ, ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂದ್ಕೊಂಡು ನಾಳೆ ಬೆಳಿಗ್ಗೆ ತನಕ ಟೈಮ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಸಿಂಗರು, ಸರಿ, ನಾನು ನಾಳೆ ಬೆಳಿಗ್ಗೆ ಬಂದು ನಿಮ್ಮ ಸಿಂಹಾಸನದ ಮೇಲೆ ಕಕ್ಕಸ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಅಕ್ಬರು ತನ್ನ ಎಲ್ಲ ಮಂತ್ರಿಗಳ ಹತ್ರ ಏನಾದರೂ ಉಪಾಯ ಮಾಡಿ ಸಿಂಹಾಸನದ ಮರ್ಯಾದೆ ಕಾಪಾಡಿಕೊಳ್ಳೋದು ಹೇಗೆ ಅಂತ ಮಧ್ಯರಾತ್ರಿವರೆಗೂ ಮಾತಾಡಿದ್ರೂ ಏನೂ ಪ್ರಯೋಜನ ಆಗಲಿಲ್ಲ. ಆಗ ವಿಧಿ ಇಲ್ಲದೆ ಅಕ್ಬರ್ ಸೀದಾ ಹೋಗಿ ಬೀರ್ಬಲ್ ಮನೆ ಬಾಗಿಲು ತಟ್ಟಿ ಅವನ ಹತ್ರ ನಡೆದಿರೋದನ್ನೆಲ್ಲ ಹೇಳಿ ಹೇಗಾದರೂ ಕಾಪಾಡು ಅಂತ ಕೇಳ್ಕೊತಾನೆ. ಅದಕ್ಕೆ ಬೀರ್ಬಲ್ಲು, ಸರಿ, ನಾಳೆ ಬೆಳಿಗ್ಗೆ ಅವನು ಬರಲಿ, ಏನಾದರೂ ಮಾಡೋಣ ಅಂತ ಹೇಳಿ ಅಕ್ಬರ್ನ ಕಳಿಸಿ ಬೆಚ್ಚಗೂ ಹೊದ್ಕೊಂಡು ಮಲಗ್ತಾನೆ. ಬೆಳಿಗ್ಗೆ ಅಕ್ಬರ್ ಆಸ್ಥಾನ ತುಂಬ ಜನವೋ ಜನ, ಅಕ್ಕಪಕ್ಕದ ರಾಜ್ಯದವರು ಬಂದು ಸೇರ್ಕೊಂಡಿದ್ದಾರೆ. ಆ ಸಿಂಗರು ಹಿಂದಿನ ದಿನ ರಾತ್ರಿ ಹಬ್ಬದೂಟ ಮಾಡಿ ಟರ್ ಬುರ್ ಅಂತ ಊಸ್ಬಿಡ್ತಾ ಅಕ್ಬರನ್ ಸಿಂಹಾಸನದ ಮೇಲೆ ಕಕ್ಕಸ್ ಮಾಡೋಕ್ಕೆ ಅಂತ ಬಂದ. ಆಗ ಅಲ್ಲೇ ಇದ್ದ ಬೀರ್ಬಲ್ಲು, ಸ್ವಾಮಿ, ಗಾಯಕ ಮಹಾಶಯರೇ, ನಿನ್ನೆ ನೀವು ನಮ್ಮ ಮಹಾರಾಜರ ಹತ್ರ ಏನೋ ಬೇಕು ಅಂತ ಕೇಳಿದ್ರಂತೆ, ಅದೇನು ಅಂತ ಇನ್ನೊಂದು ಸಾರಿ ಹೇಳ್ತೀರಾ ಅಂತ ಕೇಳ್ತಾನೆ. ಆಗ ಗಾಯಕ ಮಹಾಶಯರು, ನಾನು ಮಹಾರಾಜರ ಸಿಂಹಾಸನದ ಮೇಲೆ ಕಕ್ಕಸು ಮಾಡಬೇಕು ಅಂತ ಕೇಳಿದೆ ಅಂತ ಹೇಳ್ತಾನೆ. ಸರಿಯಾಗಿ ಎಲ್ಲರೂ ಕೇಳಿಸ್ಕೊಂಡ್ರಾ? ಇದಕ್ಕೆ ನೀವೇ ಸಾಕ್ಷಿ ಅಂತ ಬೀರ್ಬಲ್ ಆಸ್ಥಾನದಲ್ಲಿರೋ ಎಲ್ರಿಗೂ ಕೇಳಿಸೋ ರೀತಿ ಕೂಗಿ ಹೇಳ್ತಾನೆ. ಸರಿ, ತಾವು ಹೋಗಿ ಸಿಂಹಾಸನದ ಮೇಲೆ ತಮಗೆ ತೃಪ್ತಿ ಆಗುವಷ್ಟು, ಹೊಟ್ಟೆದಿರೋದೆಲ್ಲ ಹೊರಗೆ ಬರುವಷ್ಟು ಸಮಾಧಾನವಾಗಿ ಕಕ್ಕಸ್ ಮಾಡಿ ಅಂತ ಹೇಳ್ತಾನೆ. ಮೊದಲೇ ಟೆನ್ಷನ್ನಲ್ಲಿದ್ದ ಅಕ್ಬರ್ಗೆ ಬೀರ್ಬಲ್ ಮಾತು ಕೇಳಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆದರೆ ಬೇರೆ ದಾರಿ ಇಲ್ಲದೆ ಸುಮ್ಮನೆ ನಿಂತಿದ್ದ. ಆ ಸಿಂಗರು ಸಿಂಹಾಸನದ ಮೇಲೆ ಹತ್ತೋಣ ಅಂತ ನೋಡಿದ್ರೆ 5 ಜನ ಆಜಾನುಬಾಹುಗಳು ಕತ್ತಿ ಹಿಡ್ಕೊಂಡು ಸಿಂಹಾಸನದ ಸುತ್ತಲೂ ನಿಂತಿದ್ದಾರೆ. ಅವರು ನೋಡಿದ ತಕ್ಷಣ ಸಿಂಗರು ಬೀರ್ಬಲ್ನ ಕೇಳ್ತಾನೆ, ಇದೇನು ಸ್ವಾಮಿ, ಇಷ್ಟೊಂದು ಜನ ಹೀಗೆ ಕತ್ತಿ ಹಿಡ್ಕೊಂಡು ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ನಿಂತಿದ್ದಾರೆ ಅಂತ. ಆಗ ಬೀರ್ಬಲ್ ಹೇಳ್ತಾನೆ, ನೋಡಿ ಗಾಯಕ ಮಹಾಶಯರೇ, ನೀವು ಮಹಾರಾಜರ ಸಿಂಹಾಸನದ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಕ್ಕಸ್ ಮಾತ್ರ ಮಾಡಬೇಕು. ಅಪ್ಪಿ ತಪ್ಪಿನೂ ಒಂದು ಸಣ್ಣ ಹನಿ ಉಚ್ಚೆ ಸಿಂಹಾಸನದ ಮೇಲೆ ಬಿದ್ದರೆ ಅವರು ನಿಮ್ಮ ತಲೆ ಕತ್ತರಿಸ್ಬಿಡ್ತಾರೆ. ಅದಕ್ಕೆ ಅವರು ಅಲ್ಲಿ ನಿಂತಿರೋದು ಅಂತ ಹೇಳ್ತಾನೆ. ಈ ಮಾತನ್ನು ಮುಗಿಸಿ ರೇವಂತ್ ಕುಮಾರ್ ನಗೋಕ್ ಶುರು ಮಾಡ್ತಾನೆ ಜೋರಾಗಿ. ವೈಶಾಲಿ ಕೂಡ ಚಪ್ಪಾಳೆ ಹೊಡ್ಕೊಂಡು ಜೋರಾಗಿ ನಗ್ತಿದ್ಲು. ಸೂರಿ ಕೂಡ ಜೋರಾಗಿ ನಗ್ತಾ ಇದ್ದ. ಟೋಟಲ್ ಕನ್ನಡ ಹೊರತಂದಿರುವ ಭಗೀರಥ ಅವರ ಚೊಚ್ಚಲ ಕಾದಂಬರಿ ಅಮೀಬಾ ಪುಸ್ತಕ ಈಗ ಆಡಿಯೋ ರೂಪದಲ್ಲಿ ಲಭ್ಯ. ಕುಕು FM ಆಡಿಯೋ ಸ್ಟ್ರೀಮ್ ಆಪ್ ಹಾಗೂ ಕುಕು ಅಂತರ್ಜಾಲ ತಾಣದಲ್ಲಿ ಕೇಳಬಹುದು. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ.